ನೋಡಿ ಇವೆಲ್ಲ ಕೆಂಪು ಬಾಳೆ ಮರಿಗಳು ಇವು ಕಿತ್ಕೊಂಡಿದ್ದೀನಿ ನಮ್ಮದ್ರಲ್ಲೇ ಇದ್ದು. ರೆಡ್ ಬನಾನ, ಕೆಂಪು ಬನಾನ ಬರ್ತಲ್ಲ ಚಂದ್ರಬಾಳೆ, ಅದರದ್ದು ಗಿಡ ತೋರಿಸ್ತೀನಿ ರೀ. ನೋಡಿ ಇಲ್ಲಿದೆ, ಇದು ಕೆಂಪು ಬಾಳೆ ಹಾಕಿ ಮೋಸ್ಟ್ಲಿ ಒಂದು 4 ತಿಂಗಳಾಗಿರಬೇಕು. ಒಳ್ಳೆ ಚೆನ್ನಾಗಿ ಬರ್ತಾಯಿದೆ ಬಾಳೆ. ಇದು ಫುಲ್ಲು ರೆಡ್ ಕಲರ್ ಬರುತ್ತೆ ಚಂದ್ರಬಾಳೆ. ಇದು ಇದರಲ್ಲೇ ಮರಿ ಬಿಟ್ಟಿದ್ದ ಪಕ್ಕದಲ್ಲಿ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಕಿತ್ಕೊಂಡಿದ್ದೀನಿ, ಹಾಕೋಕ್ಕೆ ಬೇರೆ ಕಡೆ ಹಾಕ್ತೀನಿ. ನೋಡಿ ಈ ಥರ ಬೇರು ಇರ್ತವೆ ಕಿತ್ತಾಗ. ಯಾವುದೇ ಕಾರಣಕ್ಕೂ ಈ ಥರ ಬೇರುಗಳನ್ನೆಲ್ಲ ಬಿಟ್ಕೋಬಾರ್ದು. ಯಾಕಂದರೆ ಇದು ತಾಯಿನಲ್ಲಿ ಏನಾದರೂ ಕಾಯಿಲೆ ಇದ್ದರೆ, ರೋಗ ಇದ್ದರೆ ಇದಕ್ಕೂ ಬಂದಿರುತ್ತೆ. ಈ ಬೇರು ಮುಖಾಂತರ ಬರ್ಬೋದು. ಏನಿಲ್ಲ, ಎಲ್ಲ ಬೇರುಗಳು ತೆಗೆದುಬಿಟ್ಟು ನೋಡಿ ಈ ಥರ ಮಾಡ್ಕೋಬೇಕು. ಪೂರ್ತಿ ಎಲ್ಲ ಬೇರುಗಳನ್ನ ತೆಗಿಬೇಕು, ಒಂದು ಬೇರು ಬಿಡ್ದಂಗೆ. ಗೆಡ್ಡೆ ಮಾತ್ರ ಇಟ್ಕೋಬೇಕು. ಇದು ಚೆನ್ನಾಗೇ ಬಿಟ್ಕೊಳುತ್ತೆ, ಮತ್ತು ಬೇರು ಬಿಟ್ಕೊಂಡು ಹೊಸ್ದಾಗಿ ಬರುತ್ತೆ. ನೋಡಿ ಈ ಥರ ಮಾಡ್ಕೊಂಡು ಇದನ್ನು ಇಲ್ಲಿ OWDC ಇದೆ, ಅದರಲ್ಲಿ ನೆನೆಸ್ತೀನಿ. ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ನೆನೆಸ್ಬಿಟ್ರೆ ಸಾಕು. ನೆನೆಸ್ಬಿಟ್ಟು ಮತ್ತೆ ಊರ್ಬೋದು. ನೋಡಿ ಇದು OWDC ತೊಗೊಂಡಿರೋದು, ಇದು 6 ದಿನದಾಗಿದೆ. ಇದರಲ್ಲಿ ಏನಿಲ್ಲ, ಸುಮ್ಮನೆ ಡಿಪ್ ಮಾಡಬೇಕು. ಡಿಪ್ ಮಾಡಿ ಒನ್ ಅವರ್ ಬಿಟ್ಟರೆ ಸಾಕು, ಮಿನಿಮಮ್ 1 ಅವರ್. ಇಲ್ಲ ಡಿಪ್ ಮಾಡಿ ತೆಗಿಬೋದು, ಏನಾಗಲ್ಲ. ಇದು ಸೋಂಕು ನಿವಾರಕ. ನೀವು ಏನು ಈ ರೋಗಕ್ಕೆ ಇದಕ್ಕೆ ಹೇಳ್ತೀರ, ಬೀಜೋಪಚಾರ ಮಾಡ್ತೀರಲ್ಲ, ಆ ಥರ ಸೋಂಕು ನಿವಾರಕ ಆಗುತ್ತೆ. ಆ ಥರ ಮಾಡ್ಬೋದು. ಇದನ್ನು ಡೈರೆಕ್ಟಾಗಿ ಗುಂಡಿ ತೆಗೆದು ಮುಚ್ಬೋದು. ನೀವೇನು ಈಗ ಇದನ್ನು ಟಿಶ್ಯೂ ಕಲ್ಚರ್ ತೊಗೋಬೇಕು ಅಂದರೆ 30 ರಿಂದ 35 ರೂಪಾಯಿ ಒಂದು ಗಿಡಕ್ಕೆ ತೊಗೊತಾರೆ. ನಾನು ತೊಗೊಂಬಂದಿದ್ದು ಅವಾಗ ಟಿಶ್ಯೂ ಕಲ್ಚರ್ ತೊಗೊಂಬಂದಿದ್ದೆ, 35 ರೂಪಾಯಿ ತೊಗೊಂಡಿದ್ರು. ಅದ್ರ ಬದಲು ನಾವು ಮರಿ ಆದಾಗ ಮಾಡ್ಕೋಬೋದು, ಉಳಿಯುತ್ತೆ. ಆ ಮರಿ ಸುಮ್ಮನೆ ಕಡ್ದು ಹಾಕೋದು ಬದಲು ಈ ಥರ ಮಾಡ್ಕೋಬೋದು. ಮಾಡ್ಕೊಂಡು ಬೇರೆ ಕಡೆ ಪ್ಲಾಂಟೇಷನ್ ಮಾಡ್ಕೋಬೋದು. ಸುಮಾರು ಒಂದು ಬಾಳೆ ಗಿಡ 7-8 ಮರಿಗಳು ಬಂದಿರುತ್ತೆ ಅಕ್ಕಪಕ್ಕ, ತೊಗೋಬೋದು. ಅದರಲ್ಲಿ ಈಗ ಆ ಗಿಡದಲ್ಲಿ 3 ಬಂದಿದ್ದು, 3ರಲ್ಲಿ 1 ಬಿಟ್ಟಿದ್ದೀನಿ, 2 ತೊಗೊಂಡಿದ್ದೀನಿ. ಇನ್ನೊಂದು ಅಲ್ಲೊಂದಿದೆ, ಅದರಲ್ಲೂ ತೊಗೊಂಡಿದ್ದೀನಿ. ಸುಮಾರು ಒಂದು 5-6 ಗಿಡ ಹಾಕ್ಕೊಂಡಿದ್ದೀನಿ. ಇಲ್ಲೊಂದು 4 ಗಿಡ ಆಗುತ್ತೆ, ಇವತ್ತು 10 ಗಿಡ ಆಗುತ್ತೆ, ಸಾಕು.